ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ ಉನ್ನತ ಮಟ್ಟದ ಸಮಿತಿ. ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಕಮಿಟಿಯಿಂದ ವರದಿ ಸಲ್ಲಿಕೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಕರ್ತವ್ಯ ಲೋಪದಿಂದಲೇ ಈ ಘಟನೆ ಸಂಭವಿಸಿದೆ. ಗಸ್ತು ಸಿಬ್ಬಂದಿಯ ಮೇಲೆ ಸರಿಯಾದ ನಿಗಾ ಇರಲಿಲ್ಲ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿನ ACF, RFO ಮತ್ತು DCF ನಿಗಾ ಇಡುವಲ್ಲಿ ವಿಫಲರಾಗಿದ್ದಾರೆ, ಅಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಇದರಿಂದಲೇ ಈ ಪ್ರಮಾದ ಸಂಭವಿಸಿದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವರದಿಯ ಹಿನ್ನೆಲೆ 3 ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. DCF ಚಕ್ರಪಾಣಿ ಸೇರಿ 3 ಸಸ್ಪೆಂಡ್ ಆಗಿದ್ದಾರೆ. ಇಲಾಖಾ ವಿಚಾರಣೆಗೆ ಈಶ್ವರ್ ಖಂಡ್ರೆ ಆದೇಶವನ್ನು ಮಾಡಿದ್ರು. ಐದು ಹುಲಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶವನ್ನು ಮಾಡಿದ್ರು. ಜುಲೈ 10ರ ಒಳಗಾಗಿ ಅಂತಿಮ ವರದಿಯನ್ನು ಸಲ್ಲಿಸುತ್ತೆ. ಸದ್ಯಕ್ಕೆ ಪ್ರಾಥಮಿಕ ವರದಿಯಲ್ಲಿ ಇದನ್ನು ಸಲ್ಲಿಕೆ ಮಾಡಲಾಗಿದೆ. ಅಲ್ಲಿ ಬಹುತೇಕ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ವರದಿಯಲ್ಲಿ ಏನೇನಿದೆ, ವರದಿಯಲ್ಲಿ ಏನೆಲ್ಲ ಅಂಶಗಳು ಅಡಕಾಗಿದೆ ಅನ್ನೋದನ್ನು ನೋಡೋದಾದರೆ, ವಿಷಯುಕ್ತ ಗೋಮಾಂಸ ತಿಂದು 5 ಹುಲಿಗಳು ಸಾವನ್ನಪ್ಪಿದ್ದಾವೆ ಅನ್ನೋದನ್ನು ಈ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಷಯುಕ್ತ ಗೋಮಾಂಸ ಸೇವನೆ ಕಾರಣ ಅಂಥೇಳಿ ಹಸು ಕೊಂದಂಥ ಸೇಡಿಗಾಗಿ ವಿಷವನ್ನು ಸಿಂಪಡಿಸಿದ್ರು ಹಂತಕರು. 11 ವರ್ಷದ ತಾಯಿ ಹುಲಿ, 10 ರಿಂದ 11 ತಿಂಗಳ 4 ಮರಿ ಹುಲಿಗಳು ಸಾವನ್ನಪ್ಪಿದ್ವು. ಹೊರಗುತ್ತಿಗೆ ಸಿಬ್ಬಂದಿಗೆ ಮಾರ್ಚ್ನಿಂದ ವೇತನ ಪಾವತಿಯಾಗಿರಲಿಲ್ಲ, ಅಂದರೆ ವಾಚರ್ಸ್ಗೆ, ಅರಣ್ಯ ವೀಕ್ಷಕರು ಅಂತ ಕರಿತೀವಲ್ಲ ಅವರಿಗೆ. ಈ ಬಗ್ಗೆ ಜೂನ್ 23ರಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಸಕಾಲದಲ್ಲಿ ವೇತನ ಇಲ್ಲದ ಕಾರಣ ಕರ್ತವ್ಯದಿಂದ ವಿಮುಖರಾಗಿದ್ದರು. ಘಟನೆಗೆ ಕಾರಣ ಅದು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ವೇತನ ಪಾವತಿಸದೇ ಇರುವುದು ಕರ್ತವ್ಯ ಲೋಪ. ಹೀಗಾಗಿ ಏಪ್ರಿಲ್ ಅಂತ್ಯಕ್ಕೆ ಹಣ ಬಿಡುಗಡೆಯಾಗಿದ್ದರೂ ಕೂಡ ಪಾವತಿ ಆಗಿಲ್ಲ. ಜೂನ್ ತಿಂಗಳವರೆಗೆ ವೇತನ ಪಾವತಿ ಮಾಡಿಲ್ಲ. DCF ಚಕ್ರಪಾಣಿ ಅವರ ಮೂಲಭೂತ ಕರ್ತವ್ಯ ಲೋಪ ಇದು ಗಸ್ತು ಕಾರ್ಯಕ್ಕೆ ಹಿನ್ನಡೆ ಉಂಟು ಮಾಡಿದೆ ಅನ್ನೋದು ಇಡೀ ವರದಿಯಲ್ಲಿ ಸಮಿತಿ ಸಲ್ಲಿಸಿರುವಂಥ ವರದಿಯಲ್ಲಿ ಈ ಪ್ರಮುಖ ಅಂಶಗಳು ಉಲ್ಲೇಖ ಆಗಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, 5 ಹುಲಿಗಳ ಸಾವಿನ ಪ್ರಕರಣ ಇದೆಯಲ್ಲ, ಇಡೀ ದೇಶದಾದ್ಯಂತ ಸುದ್ದಿ ಮಾಡಿತ್ತು. ವನ್ಯಜೀವಿಗಳಿಗೆ ಅದೊಂದು ಆಘಾತಕಾರಿ ಸುದ್ದಿ. ಜೊತೆಗಿಲ್ಲಿ ಕೇವಲ ಅಲ್ಲಿನ ತಿಳುವಳಿಕೆ ಇಲ್ಲದಂಥ ಜನ ವಿಷವಿಟ್ಟು ಹುಲಿಗಳನ್ನು ಕೊಂದಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ, ಅದರ ಜೊತೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದು ಕೂಡ ಇಲ್ಲಿ ಸತ್ಯ ಅಂತ ಕಾಣಿಸುತ್ತೆ. ಏನೆಲ್ಲ ವರದಿ ಹೇಳುತ್ತೆ? ದಶರಥ್, ಮಲೆಮಹದೇಶ್ವರ ಬೆಟ್ಟದ ವನ್ಯಜೀವಿ ಧಾಮದಲ್ಲಿ ಮೃತಪಟ್ಟಂತಹ 5 ಹುಲಿಗಳ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಯಾಕಂದರೆ ಒಂದೇ ಬಾರಿಗೆ ಒಂದು ಹುಲಿ ಎಲ್ಲಾದರೂ ಕಾಡಿನಲ್ಲಿ ಸತ್ತರೆ ಅದೇ ದೊಡ್ಡ ವಿಚಾರ ಆಗ್ತಾ ಇತ್ತು. ಆದರೆ 5 ಹುಲಿಗಳು ಒಂದೇ ಸರಿ ಸಾವನ್ನಪ್ಪಿದ್ದಂಥದ್ದು ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿತ್ತು. ಜೊತೆಗೆ ಅನುಮಾನಗಳಿಗೂ ಕೂಡ ಕಾರಣ ಆಗಿತ್ತು. ಏನಾಗಿದೆ, ಅದರಿಂದ ಯಾರಾದರೂ ಇದನ್ನು ಬೇಟೆಯಾಡಿದ್ದಾರಾ, ಏನಾದರೂ ಹುಲಿ ಹುಗುರು ಮತ್ತು ಅದರ ದಂತಕ್ಕಾಗಿ ಏನಾದರೂ ಬೇಟೆಯಾಡಿದ್ದಾರಾ, ಈ ರೀತಿಯಾದಂಥ ಅನುಮಾನಗಳು ಕೂಡ ಶುರುವಾಗಿತ್ತು. ಕೊನೆಗೆ ಅರಣ್ಯ ಸಚಿವರು ಒಂದು ತನಿಖೆಗೂ ಕೂಡ ಅದನ್ನು ಕೊಟ್ಟಿದ್ರು. ಉನ್ನತ ಮಟ್ಟದ ತನಿಖೆಗೆ ಕೊಟ್ಟ ನಂತರ ಅದನ್ನು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಆ ಕಮಿಟಿ ವರದಿಯನ್ನು ಕೊಟ್ಟಿದೆ. ಆ ಕಮಿಟಿಯ ವರದಿಯಂತೆ ಪ್ರಾಥಮಿಕ ವರದಿಗಳು ಕೊಟ್ಟಂತೆ ಅದರಲ್ಲಿ ಅರಣ್ಯಾಧಿಕಾರಿಗಳ ಲೋಪದೋಷಗಳು ಎದ್ದು ಕಂಡಿದೆ. ಪ್ರಾಥಮಿಕ ವರದಿಯಲ್ಲಿ ಮೇಲ್ನೋಟಕ್ಕೆ ಲೋಪದೋಷಗಳು ಕಂಡು ಬಂದಿದೆ. ಅಲ್ಲಿ ಗುತ್ತಿಗೆ ಸಿಬ್ಬಂದಿಗಳು ಇದ್ದಂಥವ್ರಿಗೆ ವೇತನವನ್ನು ಕೊಟ್ಟಿರಲಿಲ್ಲ, ಹಾಗಾಗಿ ಅವರು ಕರ್ತವ್ಯಕ್ಕೆ ಹಾಜರಾಗಿರಲಿಲ್ಲ. ಇದು ಕೂಡ ಒಂದು ಕಡೆ ಲೋಪ ಆಗಿದೆ. ಹಾಗೆ ಗಸ್ತು ತಿರುಗುವಂತಹ ಸಿಬ್ಬಂದಿಗಳು ಕೂಡ ಕಡಿಮೆ ಪ್ರಮಾಣದಲ್ಲಿ ಇದ್ದಿದ್ದರಿಂದ ಈ ರೀತಿಯಾದಂತಹ ಅನಾಹುತಕ್ಕೆ ಕಾರಣ ಆಗಿದೆ. ಜೊತೆಗೆ ಗಸ್ತು ಸಿಬ್ಬಂದಿಗಳ ಮೇಲೆ ನಿಗಾ ಇಡಬೇಕಾಗತ್ತೆ. ಅಲ್ಲಿ RFO, ACF ಹಾಗೆ DCF ಅವರು ನಿಗಾ ಇಡಬೇಕಾಗತ್ತೆ. ಅವರು ಸರಿಯಾದಂಥ ನಿಗಾ ಇಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಪ್ರಮಾದ ಆಗಿದೆ ಅನ್ನುವಂಥದ್ದನ್ನು ಕುಮಾರ್ ಪುಷ್ಕರ್ ಅವರ ಕಮಿಟಿ ಈಗ ಈಶ್ವರ್ ಖಂಡ್ರೆ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಈ ಒಂದು ವರದಿಯ ಆಧಾರದ ಮೇಲೆ ಈಗ ಈಶ್ವರ್ ಖಂಡ್ರೆ ಅವರು ಕೂಡ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ.
DCF ಚಕ್ರಪಾಣಿ ಹಾಗೆ ACF ಮತ್ತು RFO 3 ಜನರನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ ಮತ್ತು ಇಲಾಖಾ ತನಿಖೆಗೆ ಆದೇಶವನ್ನು ಕೂಡ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದ ಪ್ರಕರಣ ಆಗಿರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಸದ್ದು ಮಾಡಿದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಇಲಾಖಾ ತನಿಖೆಗೂ ಕೂಡ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ತಪ್ಪು ಕಂಡು ಬಂದಿದ್ದರಿಂದ 3 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. 10 ಜುಲೈ 10ರೊಳಗೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂತೆ ಪುಷ್ಕರ್ ಅವರ ಕಮಿಟಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಪೂರ್ಣ ಪ್ರಮಾಣದ ವರದಿ ಬಂದ ನಂತರದಲ್ಲಿ ಅದರಲ್ಲಿ ಏನೆಲ್ಲ ಲೋಪದೋಷಗಳಾಗಿದೆ, ಯಾಕೆಂದರೆ ಹುಲಿ ಬೇಟೆಯಾಡಿದಂತಹ ಹಸು ಏನಿತ್ತು ಆ ಹಸುವಿಗೆ ರಾಸಾಯನಿಕಗಳನ್ನು ಹಿಡುವ ಮೂಲಕ 4 ಮರಿಗಳ ಸಾವಿಗೂ ಕೂಡ ಕಾರಣರಾಗಿದ್ದಾರೆ, ಆ ಹುಲಿ ಸಾವಿಗೂ ಕೂಡ ಕಾರಣರಾಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಸಮಗ್ರವಾಗಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಈಗ ಇಲಾಖಾ ತನಿಖೆಗೆ ಕೊಡಲಾಗಿದೆ. ಜೊತೆಗೆ ಈ ಕಮಿಟಿಗೂ ಕೂಡ ಕುಮಾರ್ ಪುಷ್ಕರ್ ಅವರ ಕಮಿಟಿಗೂ ಕೂಡ 10 ದಿನದಲ್ಲಿ ಪೂರ್ಣ ಪ್ರಮಾಣದ ನೀವು ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಸಂಪೂರ್ಣ ವರದಿ ಬಂದ ನಂತರ ಅದರಲ್ಲಿ ಏನೆಲ್ಲ ಲೋಪದೋಷಗಳಾಗಿದೆ ಮತ್ತು ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಅಧಿಕಾರಿಗಳ ಬೇಜವಾಬ್ದಾರಿ ಏನಾಗಿದೆ, ಅಲ್ಲಿ ಸ್ಥಳೀಯ ದನಗಾಹಿಗಳು ಏನು ಮಾಡಿದ್ದಾರೆ, ಇದರ ಪೂರ್ಣ ಪ್ರಮಾಣದ ಲೋಪದೋಷಗಳು ಕಂಡು ಬರುತ್ತೆ. ತದನಂತರದಲ್ಲಿ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.